ರಕ್ಷಾಬಂಧನ್ ಮುಗ್ದಿ 4 ದಿನ ಆದ್ಮೇಲೆ ವಿಡಿಯೋ ಹಾಕ್ತಾ ಇದ್ದೀನಿ. ನನಗ್ ಸ್ವಂತ ಅಣ್ಣ ಅಂತ ಯಾರು ಇಲ್ಲ ಅಂದ್ರು ಅದಕ್ಕೆ ಫಾರ್ಮಸಿನಲ್ಲಿ ತುಂಬಾ ಜನ ನನ್ನ ಅಣ್ಣಂದ್ರಿದ್ರು. ಅವ್ರಿಗೆಲ್ಲ ರಾಖಿ ಕಟ್ತೆ. ಸುಮ್ನೆ ಅಂತೂ ರಾಖಿ ಕಟ್ಟಿಲ್ಲ. ರಾಖಿ ಕೊಟ್ಬಿಟ್ಟು ಗಿಫ್ಟ್ ಕೊಡ್ಬೇಕಂತ ಹೇಳಿ ಆಮೇಲೆ ರಾಖಿ ಕಟ್ಟಿದ್ದೀನಿ. ಅದಕ್ಕೆ ಪ್ರೇಮಣ್ಣ ಸ್ವಲ್ಪ ಅವಮಾನ ಮಾಡ್ಬಿಟ್ಟ. ಅಣ್ಣ ಮಧ್ಯಾಹ್ನ ಗಿಫ್ಟ್ಗಳು ಎಲ್ಲ ಒಂದೊಂದು ತರಬೇಕು, ಸುಮ್ಮನೆ ಕಟ್ಟಿಲ್ಲ. ಸ್ನೇಹಲಕ್ಕ ವೀಕ್ ಆಫ್ ಆಗಿರೋದ್ರಿಂದ ಅವ್ರ ಕೊರಿಯರ್ ನಾನು ಕಲೆಕ್ಟ್ ಮಾಡ್ಕೊಳಕ್ ಹೋದೆ. ಆಕ್ಸ್ಫರ್ಡ್ ಹಾಸ್ಪಿಟಲ್ ಅಡ್ರೆಸ್ಸೇ ಕೊಟ್ಟಿರ್ತಾರೆ ಯಾವಾಗ್ಲೂ. ಸ್ನೇಹಲ್ಲ 640059. ಅಷ್ಟೊತ್ತು ಊಟ ಟೈಮ್ ಆಗಿತ್ತು. ಅದಕ್ಕೆ ಇವತ್ತು ರಾಖಿ ಹಬ್ಬ ಬೇರೆ, ರಕ್ಷಾಬಂಧನ, ಹೊರಗಡೆ ಊಟಕ್ಕೆ ಹೋಗೋಣ ಅಂತೆಲ್ಲ ಪ್ಲಾನ್ ಮಾಡಿದ್ರು. ಅದಕ್ಕೆ ಸರಿ ಇನ್ನೇನ್ ಮಾಡೋದು ಅಂತ ಅತ್ತಿಬೆಲೆಗ್ ನಾನು ಹೋದೆ ಅವ್ರ ಜೊತೆ. ಅತ್ತಿಬೆಲೆನಲ್ಲಿ ಧನ್ಯ ಹೋಟೆಲ್ಗೆ ಹೋದ್ರು. ಇವಾಗ ಬೇರೆ ಕರೆಕ್ಟ್ ಟೈಮ್ ಶ್ರಾವಣ. ಅದಕ್ಕೆ ಎಲ್ಲ 3 ಜನ ನಾನ್ ವೆಜ್, ಇನ್ 3 ಜನ ವೆಜ್ ತಿಂದ್ವಿ. ನೀನೇ ತಾನೇ ಬಟ್ರ್ ಹೇಳಿಲ್ಲ, ತಂದೂರಿ ನಾನು ಅಂತ ಹೇಳಿದ್ದು, ಬಟರ್ ನಾನಲ್ಲ. ಸಲಾಡ್ ನೋಡು ಕೇಳ್ತಾ ಇದ್ದಲ್ಲ. ಮತ್ತೆ ಅವತ್ ನೈಟ್ ಆಕ್ಸ್ಫರ್ಡ್ ವಾಪಸ್ ಹೋಗ್ತಾ ಇದ್ದೀನಿ ನೈಟು. ಯಾಕೆ ಅಂದ್ರೆ ರಂಜಿತಾಗೆ ಬಾಯ್ ಬೇಬಿ ಆಗಿತ್ತು. ಅದಕ್ಕೆ ಮಗುನ್ ನೋಡ್ಕೊಂಡು ಹಂಗೆ ಊಟ ಕೊಟ್ಬಿಟ್ಟು ಬರೋಣ ಅಂತ ಹೋಗಿದ್ವಿ. ಸಂಜೆವರೆಗೂ ಅಲ್ಲೇ ಇದ್ದೆ. ಮತ್ತೆ ಮನೆಗೆ ಹೋಗಿ ವಾಪಸ್ ನಮ್ಮ ಅಪ್ಪ ಜೊತೆ ಹೋಗ್ತಾ ಇದ್ದೀನಿ. ಮಗು ನೋಡಕ್ ಮುಂಚೆನೆ ನಾಗರಾಜ್ ಜಡ್ಡ ಸಿಗ್ತಾ. ನಾಗರಾಜ್ಗೊಂದು ಕಂಗ್ರಾಟ್ಸ್ ಹೇಳ್ಬಿಟ್ಟು ಮುಂದಕ್ಕೆ ಹೋದೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ ಅಂತೂ ನಮ್ಮ ಮನೆಯವರೆಲ್ಲ ಫುಲ್ ಖುಷಿಯಾಗಿದ್ರು. ಮತ್ತೆ ನಮ್ಮ ಮಾವನೇ ಒಟ್ಟು ಬಂದೈತೆ ಅಂತ. ಅದೇ ಖುಷಿ ಇನ್ನ ಮುಂದಕ್ಕೂ ಹಂಗೆ ಇರ್ಲಿ ಅಂತ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.